ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮ ಎಂದು ಸಾಧಿಸಿ. ಈ ರೀತಿಯ ಸಾಧನೆಯನ್ನ ಮಾಡಬೇಕಾದ್ರೆ ನಾವು ನಮಗೆ ಕೊಟ್ಟಿರುವ ಹೇಳಿಕೆ ಅಂದ್ರೆ ಸ್ಟೇಟ್ಮೆಂಟ್ನಲ್ಲಿ ನೀಡಲಾಗಿರುವ ಮಾಹಿತಿ ಏನು ಮತ್ತು ನಾವು ಏನನ್ನ ಸಾಧನೆ ಮಾಡಬೇಕು ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಮುಂದುವರಿಬೇಕಾಗತ್ತೆ. ಹಾಗಾಗಿ ಈ ಹೇಳಿಕೆಯಲ್ಲಿ ಕೊಟ್ಟಿರುವ ಚತುರ್ಭುಜ ಒಂದು ಸಮಾಂತರ ಚತುರ್ಭುಜ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಾವು ಒಂದು ಸಮಾಂತರ ಚತುರ್ಭುಜವನ್ನ ಪರಿಗಣಿಸಿಕೊಂಡು ಅದರ ಅಭಿಮುಖ ಕೋನಗಳು ಸಮ ಅಂತ ಸಾಧನೆ ಮಾಡಿ ತೋರಿಸಬೇಕಾಗಿದೆ. ಹಾಗಾಗಿ ನಾವು ಒಂದು ಸಮಾಂತರ ಚತುರ್ಭುಜ ABCD ಅನ್ನ ಪರಿಗಣಿಸೋಣ. ಒಂದು ಸಮಾಂತರ ಚತುರ್ಭುಜದ ಗುಣಲಕ್ಷಣ ಅಂದ್ರೆ ಅಭಿಮುಖ ಬಾಹುಗಳು ಸಮವಾಗಿರುತ್ತೆ ಮತ್ತು ಸಮಾಂತರದಲ್ಲಿರುತ್ತೆ. ಈ ಒಂದು ಗುಣಲಕ್ಷಣವನ್ನ ಬಳಸ್ಕೊಂಡು ನಾವು ಸಾಧನೆಯನ್ನ ಮಾಡ್ತೇವೆ. ಇಲ್ಲಿ ಏನನ್ನ ಸಾಧನೆ ಮಾಡ್ಲಿಕ್ಕೆ ಹೇಳಿದ್ದಾರೆ ಅಂದ್ರೆ ಈ ಸಮಾಂತರ ಚತುರ್ಭುಜದಲ್ಲಿ ನೀವು ನೋಡೋದಾದ್ರೆ ಎರಡು ಜೊತೆಯ ಅಭಿಮುಖ ಕೋನಗಳು ಕಂಡು ಬರ್ತವೆ. ಅಂದ್ರೆ ಆಂಗಲ್ DCB ಮತ್ತು ಆಂಗಲ್ DAB ಸಮ ಅಂತ ತೋರಿಸ್ಬೇಕು. ಈ ಎರಡು ಕೋನಗಳು ಸಮ ಅಂತ ತೋರಿಸ್ಬೇಕು. ಮತ್ತು ಮತ್ತೊಂದು ಜೊತೆಯ ಅಭಿಮುಖ ಕೋನಗಳು ಬಂದು ಆಂಗಲ್ CDA ಮತ್ತು ಆಂಗಲ್ CBA. ಈ ಎರಡು ಕೋನಗಳು ಕೂಡ ಸಮ ಅಂತ ನಾವು ಸಾಧನೆಯನ್ನ ಮಾಡಿ ತೋರಿಸಬೇಕಾಗಿದೆ. ಹಾಗಾಗಿ ಗುಲಾಬಿ ಬಣ್ಣದ ಅಭಿಮುಖ ಕೋನಗಳು ಸಮ ಅಂತ ನಾವು ಮೊದಲನೇ ಹಂತದಲ್ಲಿ ಮಾಡಿ ತೋರಿಸೋಣ ಮತ್ತು ಎರಡನೇ ಹಂತದಲ್ಲಿ ನೀಲಿ ಬಣ್ಣದ ಅಭಿಮುಖ ಕೋನಗಳು ಸಮ ಅಂತ ಸಾಧನೆಯನ್ನ ಮಾಡೋಣ. ಕೊಟ್ಟಿರುವುದು ಒಂದು ಸಮಾಂತರ ಚತುರ್ಭುಜ ಆಗಿರೋದ್ರಿಂದ ನಾವು ಅದರ ಗುಣಲಕ್ಷಣಗಳನ್ನ ಬಳಸಬೇಕಾಗತ್ತೆ. ಹಾಗಾಗಿ ಮೊದಲನೇ ಹಂತದ ಸಾಧನೆಯನ್ನ ಮಾಡಲಿಕ್ಕೆ ಮುಂಚೆ ನಾವು ಈ ಸಮಾಂತರ ಚತುರ್ಭುಜದ ಬಾಹುಗಳನ್ನ ವಿಸ್ತರಿಸ್ಕೊಳ್ಳೋಣ, ಎಕ್ಸ್ಟೆಂಡ್ ಮಾಡೋಣ. ಈ ರೀತಿ ಈಗ ನಿಮಗೆ ಎರಡು ಜೊತೆಯ ಸಮಾಂತರ ರೇಖೆಗಳು ಕಂಡು ಬರ್ತಾ ಇದೆ. ಈ ತುದಿಯನ್ನ E ಅಂತ ಕರೆಯೋಣ ಮತ್ತು ಈ ತುದಿಯನ್ನ F ಅಂತ ಕರೆಯೋಣ. ಈಗ ನಾವು ಈ ಒಂದು ಸಾಧನೆಯನ್ನ ಯಾವ ರೀತಿ ಮಾಡೋದು ಅಂತ ಆಲೋಚನೆ ಮಾಡೋದಾದ್ರೆ ನಾವು ಒಂದು ಜೊತೆ ಸಮಾಂತರ ರೇಖೆಯನ್ನ ಪರಿಗಣಿಸೋಣ ಮತ್ತು ಅದರ ಒಂದು ಛೇದಕವನ್ನ ಪರಿಗಣಿಸೋಣ. ಸಮಾಂತರ ರೇಖೆಗಳಿಗೆ ಮತ್ತು ಛೇದಕಕ್ಕೆ ಹೊಂದಿಕೊಂಡಿರುವ ಕೋನಗಳ ಬಗ್ಗೆ ನಾವು ಇಂದಿನ ತರಗತಿಗಳಲ್ಲಿ ಕಲ್ತಿದ್ದೇವೆ. ಅದು ಅನುರೂಪ ಕೋನಗಳಾಗಿರ್ಬೋದು ಅಥವಾ ಅಂತರ್ಪರ್ಯಾಯ ಕೋನಗಳಾಗಿರ್ಬೋದು ಅಥವಾ ಬಾಹ್ಯ ಪರ್ಯಾಯ ಕೋನಗಳಾಗಿರ್ಬೋದು. ಈ ಎಲ್ಲಾ ಕೋನಗಳು ಸಮವಾಗಿರುತ್ತೆ. ಯಾವಾಗ ಸಮವಾಗಿರುತ್ತೆ? ಯಾವಾಗ ಅದು ಒಂದು ಸಮಾಂತರ ರೇಖೆ ಮತ್ತು ಛೇದಕಕ್ಕೆ ಏರ್ಪಟ್ಟ ಕೋನಗಳಾಗಿದ್ರೆ ಅದು ಸಮವಾಗಿರುತ್ತೆ ಅಂತ ನಾವು ಇಂದಿನ ತರಗತಿಗಳಲ್ಲಿ ಕಲ್ತಿದ್ದೇವೆ. ನಾವು ಇದೇ ಐಡಿಯಾನ ಇಲ್ಲಿ ಬಳಸ್ಕೊಳ್ಳೋಣ. ಈ ಐಡಿಯಾನ ಬಳಸ್ಕೊಂಡು ನಾವು ಈ ಸಾಧನೆಯನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಹಾಗಾಗಿ ನಮಗೆ ಬೇಕಾಗಿರೋದು ಬಂದು ಇಲ್ಲಿ ಕೋನ DCB ಮತ್ತು DAB ನ ಸಮ ಅಂತ ತೋರಿಸ್ಬೇಕು. ಹಾಗಾಗಿ ನಾವು ಮೊದಲಿಗೆ ಬಾಹು AB DC ಗೆ ಸಮಾಂತರವಾಗಿದೆ. ಯಾಕೆಂದ್ರೆ ಅವೆರಡು ಒಂದು ಸಮಾಂತರ ಚತುರ್ಭುಜದ ಬಾಹುಗಳು, ಅವು ಸಮಾಂತರವಾಗಿರ್ಲೇಬೇಕು. ಮತ್ತು ಯಾವ ಛೇದಕವನ್ನ ನಾವು ಪರಿಗಣಿಸೋಣ? CB ಅನ್ನೋ ಛೇದಕವನ್ನ ಪರಿಗಣಿಸೋಣ. ಯಾಕೆ ಅಂದ್ರೆ ನಮಗೆ ಬೇಕಾಗಿರೋದು ಆಂಗಲ್ DCB. ಹಾಗಾಗಿ CB ನ ಪರಿಗಣಿಸೋಣ. ಸಮಾಂತರ ರೇಖೆಗಳನ್ನ ಒಂದು ಛೇದಕ ಛೇದಿಸಿದ್ರೆ ಅದು ಈ ಒಂದು ಬಿಂದುವಿನಲ್ಲಿ ನೀವು ನೋಡ್ಬೋದು 4 ವಲಯಗಳನ್ನ ಸೃಷ್ಟಿ ಮಾಡುತ್ತೆ ಈ ರೀತಿ. ಹಾಗಾಗಿ ಇಲ್ಲಿ ನಮಗೆ ಬೇಕಾಗಿರೋದು ಬಂದು ಆಂಗಲ್ DCB. ಆಂಗಲ್ DCB ಯಾವುದಕ್ಕೆ ಸಮ ಆಗಿರುತ್ತೆ ಅಂದ್ರೆ ಆಂಗಲ್ CBE ಗೆ ಸಮ ಆಗಿರುತ್ತೆ. ಈ ರೀತಿ ಯಾಕೆ ಸಮ ಆಗಿರುತ್ತೆ ಅಂದ್ರೆ ನೀವು ನೋಡ್ಬೋದು CB ಛೇದಕ ಆಗಿದೆ, AB ಮತ್ತು DC ಸಮಾಂತರದಲ್ಲಿದೆ. ಹಾಗಾಗಿ ಇದು ಒಂದು Z ಆಕೃತಿಯಲ್ಲಿದೆ. ಹಾಗಾಗಿ ಇದು ಬಂದು ಅಂತರ್ಪರ್ಯಾಯ ಕೋನಗಳು ಆಗಿರುತ್ತೆ. ಅಂತರ್ಪರ್ಯಾಯ ಕೋನಗಳು ಸಮ ಅಂತ ನಮಗೆ ತಿಳಿದಿದೆ. ಯಾವಾಗ ಸಮವಾಗಿರುತ್ತೆ? ಮೂಡಿ ಬಂದಿರೋದು ಬಂದು ಒಂದು ಜೊತೆ ಸಮಾಂತರ ರೇಖೆಗಳು ಮತ್ತು ಛೇದಕದಿಂದ. ಹಾಗಾಗಿ ಅದೆರಡು ಸಮ ಆಗಿರುತ್ತೆ ಅಂತ ನಮಗೆ ತಿಳಿದಿದೆ. ಆದ ಕಾರಣ ಈ ಎರಡು ಕೋನಗಳು ಸಮವಾಗಿರುತ್ತೆ. ಇದನ್ನ ನಾವು ಇಕ್ವೇಶನ್ 1 ಅಂತ ಕರೆಯೋಣ. ಈಗ ನಾವು ಮತ್ತೊಂದು ಜೊತೆ ಸಮಾಂತರ ರೇಖೆಗಳನ್ನ ಪರಿಗಣಿಸೋಣ. ಯಾವ ರೀತಿ ಪರಿಗಣಿಸೋಣ ಅಂದ್ರೆ ನಮಗೆ ಬೇಕಾಗಿರೋದು ಆಂಗಲ್ DAB. ಆ DAB ಬರೋ ತರ ಎರಡು ಸಮಾಂತರ ರೇಖೆಗಳನ್ನ ಪರಿಗಣಿಸೋಣ. DA ಬಂದು CB ಗೆ ಸಮಾಂತರದಲ್ಲಿದೆ ಮತ್ತು ಯಾವ ಛೇದಕವನ್ನ ಪರಿಗಣಿಸಬೇಕು ನಾವು ಈ ಸತಿ? AB ಛೇದಕವನ್ನ ಪರಿಗಣಿಸಬೇಕು. ಹಾಗಾಗಿ ಛೇದಕ AB ಆಗಿದ್ರೆ ನಮಗೆ ಬರೋ ಆಂಗಲ್ ಬಂದು ಆಂಗಲ್ DAB ಮತ್ತು ಆಂಗಲ್ CBE ಸಮವಾಗಿರುತ್ತೆ. ಯಾಕೆ ಈ ಎರಡು ಕೋನಗಳು ಸಮವಾಗಿರುತ್ತೆ ಅಂದ್ರೆ
ಇದು ಬಂದು ಛೇದಕದ ಒಂದೇ ಬದಿಯಲ್ಲಿ ಬರ್ತಿದೆ. ಹಾಗಾಗಿ ಇದು ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಥವಾ ಅನುರೂಪ ಕೋನಗಳಾಗಿರುತ್ತೆ. ನೀವು ನೋಡ್ಬೋದು ಇಂದಿನ ಒಂದು ಇಕ್ವೇಶನ್ 1 ನಲ್ಲಿ ನಮಗೆ ಪರ್ಯಾಯ ಕೋನಗಳು ಛೇದಕದ ಆಪೋಸಿಟ್ ಕಡೆಗಳಲ್ಲಿ ಬಂದಿತ್ತು. ಈಗ ನೋಡಿ ಛೇದಕದ ಒಂದೇ ಬದಿಯಲ್ಲಿ ಎರಡು ಕೋನಗಳು ಸೃಷ್ಟಿಯಾಗಿದೆ. ಆ ಎರಡು ಕೋನಗಳು ಸಮವಾಗಿರುತ್ತೆ. ಯಾಕೆಂದ್ರೆ ಅದು ಮೂಡಿ ಬಂದಿರೋದು ಬಂದು ಸಮಾಂತರ ರೇಖೆಗಳು ಮತ್ತು ಒಂದು ಛೇದಕದಿಂದ. ಹಾಗಾಗಿ ಆ ಎರಡು ಕೋನಗಳು ಅನುರೂಪ ಕೋನಗಳಾಗಿರೋದ್ರಿಂದ ಆಂಗಲ್ ಡಿ ಎ ಬಿ ಆಂಗಲ್ ಸಿ ಬಿ ಇಗೆ ಸಮವಾಗಿರುತ್ತೆ. ಇದನ್ನ ನಾವು ಎರಡನೇ ಈಕ್ವೇಶನ್ ಅಂತ ಕರೆಯೋಣ. ಈಗ ಒಮ್ಮೆ ಈಕ್ವೇಶನ್ 1 ಅನ್ನ ಮತ್ತೆ ಈಕ್ವೇಶನ್ 2 ನ ಗಮನಿಸಿ ನೋಡಿ. ಏನ್ ಕಂಡು ಬರ್ತಿದೆ ಇಲ್ಲಿ? ಎರಡೂ ಈಕ್ವೇಶನ್ನಿನ ಬಲಬದಿಯಲ್ಲಿ ಇರೋದು ಒಂದೇ ಕೋನ, ಕೋನ ಸಿ ಬಿ ಇ. ಹಾಗಾಗಿ ಕೋನ ಡಿ ಸಿ ಬಿ ಕೋನ ಸಿ ಬಿ ಇಗೆ ಸಮವಾಗಿತ್ತು. ಕೋನ ಸಿ ಬಿ ಇ ಕೋನ ಡಿ ಎ ಬಿಗೆ ಸಮವಾಗಿದೆ. ಹಾಗಾಗಿ ಕೋನ ಡಿ ಸಿ ಬಿ ಕೋನ ಡಿ ಎ ಬಿಗೆ ಸಮವಾಗಿರುತ್ತೆ. ಅಂದ್ರೆ 1 ಮತ್ತು 2ರಿಂದ ಈ ಎರಡು ಕೋನಗಳು ಸಮವಾಗಿರುತ್ತೆ. ಕೋನ ಡಿ ಸಿ ಬಿ ಕೋನ ಡಿ ಎ ಬಿಗೆ ಸಮವಾಗಿರುತ್ತೆ. ಇದು ಬಂದು ನಮ್ಮ ಮೊದಲನೇ ಹಂತದ ಅಭಿಮುಖ ಕೋನಗಳು ಸಮ ಅಂತ ನಾವು ತೋರಿಸಿದ್ದೇವೆ. ಎರಡನೇ ಹಂತದ ಸಾಧನೆಯನ್ನ ಮಾಡೋದು ತುಂಬಾ ಸುಲಭ. ಅದು ಇದೇ ರೀತಿ ನಾವು ಮಾಡ್ತಾ ಹೋದ್ರೆ ಆಯ್ತು. ಮತ್ತಿನ್ನೇಕೆ ತಡ, ಎರಡನೇ ಹಂತದ ಸಾಧನೆಯನ್ನ ಶುರು ಮಾಡೋಣ. ನೀಲಿ ಬಣ್ಣದಲ್ಲಿ ಪ್ರತಿಬಿಂಬಿಸಿದ್ವಿ ನಾವಿದನ್ನ. ಆ ಎರಡು ಕೋನಗಳು ಸಮ ಅಂತ ನಾವು ತೋರ್ಸೋಣ. ಮತ್ತೆ ನಾವು ಒಂದು ಜೊತೆ ಸಮಾಂತರ ರೇಖೆಗಳನ್ನ ಪರಿಗಣಿಸಬೇಕು. ಯಾವ ರೀತಿ ಪರಿಗಣಿಸಬೇಕು ಅಂದ್ರೆ ನಮಗೆ ಅದರಲ್ಲಿ ಆಂಗಲ್ ಸಿ ಡಿ ಎ ಮೂಡಿ ಬರಬೇಕು. ಆ ರೀತಿ ನಾವು ರೇಖೆಗಳನ್ನ ಪರಿಗಣಿಸಬೇಕಾಗತ್ತೆ, ಸಮಾಂತರ ರೇಖೆಗಳನ್ನ ಪರಿಗಣಿಸಬೇಕಾಗತ್ತೆ. ಹಾಗಾಗಿ ನಾವು ಈ ಸತಿ ಬಾಹು ಎ ಬಿ ಡಿ ಸಿಗೆ ಸಮಾಂತರದಲ್ಲಿದೆ ಮತ್ತು ಯಾವ ಛೇದಕವನ್ನ ಪರಿಗಣಿಸಬೇಕು ನಾವು? ನಮಗೆ ಬೇಕಾಗಿರೋದು ಬಂದು ಈ ಕೋನ. ಹಾಗಾಗಿ ನಾವು ಡಿ ಎ ಅನ್ನೋ ಛೇದಕವನ್ನ ಪರಿಗಣಿಸಬೇಕಾಗತ್ತೆ. ಡಿ ಎ ನ ಪರಿಗಣಿಸಿದಾಗ ಇಲ್ಲಿ ಒಂದು ಝೆಡ್ ಆಕೃತಿ ಮೂಡಿ ಬರ್ತಿದೆ. ಹಾಗಾಗಿ ಕೋನ ಸಿ ಡಿ ಎ ಬಂದು ಕೋನ ಡಿ ಎ ಎಫ್ ಗೆ ಸಮವಾಗಿರುತ್ತೆ. ಯಾಕೆ ಅಂದ್ರೆ ಅದು ಅಂತರ್ಪರ್ಯಾಯ ಕೋನಗಳು. ಯಾಕೆ ಅದನ್ನ ಅಂತರ್ಪರ್ಯಾಯ ಕೋನಗಳು ಅಂತ ಕರಿತೀವಿ ಅಂದ್ರೆ ನೋಡ್ಬೋದು ನೀವಿಲ್ಲಿ ಸಮಾಂತರ ರೇಖೆಗಳ ಒಳಗಡೆ ಈ ಒಂದು ಕೋನಗಳು ಸೃಷ್ಟಿಯಾಗ್ತಿದೆ. ಹಾಗಾಗಿ ಇದನ್ನ ನಾವು ಪರ್ಯಾಯ ಕೋನಗಳು ಅಥವಾ ಅಂತರ್ಪರ್ಯಾಯ ಕೋನಗಳು ಅಂತ ಕರಿತೇವೆ. ಇದನ್ನ ನಾವು ಇಕ್ವೇಶನ್ 3 ಅಂತ ಕರ್ಕೊಳ್ಳೋಣ. ಈಗ ನಮಗೆ ಬೇಕಾಗಿರೋದು ಚತುರ್ಭುಜದ ಮತ್ತೊಂದು ಅಭಿಮುಖ ಕೋನ, ಈ ಕೋನಕ್ಕೆ ಅಭಿಮುಖವಾಗಿರುವ ಈ ಕೋನ. ಹಾಗಾಗಿ ನಾವು ಯಾವ ಪ್ಯಾರಲಲ್ ಲೈನ್ಸ್ ನ ತಗೊಳ್ಬೇಕು ಅಂದ್ರೆ ಡಿ ಎ ಬಂದು ಸಿ ಬಿ ಗೆ ಸಮಾಂತರದಲ್ಲಿದೆ ಮತ್ತು ಯಾವ ಛೇದಕವನ್ನ ಬಳಸ್ಕೊಂಡು ಈ ಒಂದು ಕೋನ ಸೃಷ್ಟಿಯಾಗ್ತಿದೆ ಅಂತ ಗಮನಿಸೋದಾದ್ರೆ ಎ ಬಿ ಅನ್ನೋ ಛೇದಕವನ್ನ ಬಳಸ್ಕೊಂಡು ಈ ಒಂದು ಕೋನ ಸೃಷ್ಟಿಯಾಗತ್ತೆ. ಹಾಗಾಗಿ ಛೇದಕ ಎ ಬಿ ಅಂತ ಪರಿಗಣಿಸಿದ್ರೆ ಮೊದಲನೇ ಹಂತದ ಸಾಧನೆಯಲ್ಲಿ ಸಿಕ್ಕೋ ಹಾಗೆ ಒಂದು ಜೊತೆ ಅನುರೂಪ ಕೋನಗಳು ಸಿಕ್ಕತ್ತೆ. ಅದು ಬಂದು ಆಂಗಲ್ ಡಿ ಎ ಎಫ್ ಬಂದು ಸಿ ಬಿ ಎಗೆ ಸಮವಾಗಿರುತ್ತೆ. ಇದು ಬಂದು ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಥವಾ ಅನುರೂಪ ಕೋನಗಳು ಒಂದೇ ಛೇದಕದ ಒಂದೇ ಬದಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದನ್ನ ನಾವು ಮ್ಯಾಚಿಂಗ್ ಕಾರ್ನರ್ಸ್ ಅಂತ ಕೂಡ ಕರಿತೇವೆ. ಇದನ್ನ ನಾವು 4ನೇ ಈಕ್ವೇಶನ್ ಅಂತ ಕರೆಯೋಣ. ಈಗ 3ನೇ ಈಕ್ವೇಶನ್ ನಲ್ಲಿ ನೀವು ಗಮನಿಸೋದಾದ್ರೆ ಆಂಗಲ್ ಡಿ ಎ ಎಫ್ ಕಂಡು ಬರ್ತಿದೆ. ಅದೇ ರೀತಿ 4ನೇ ಈಕ್ವೇಶನ್ ಅಲ್ಲಿ ಕೂಡ ಆಂಗಲ್ ಡಿ ಎ ಎಫ್ ಕಂಡು ಬರ್ತಿದೆ. ಎರಡೂ ಈಕ್ವೇಶನ್ ನಲ್ಲಿ ಇರೋ ಕಾರಣ ಇನ್ನು ಉಳಿದ ಎರಡು ಕೋನಗಳು ಸಮವಾಗಿರುತ್ತೆ. ಅಂದ್ರೆ ಕೋನ ಸಿ ಡಿ ಎ ಕೋನ ಡಿ ಎ ಎಫ್ ಗೆ ಸಮ, ಕೋನ ಡಿ ಎ ಎಫ್ ಕೋನ ಸಿ ಬಿ ಎ ಗೆ ಸಮ. ಅಂದ್ರೆ ಕೋನ ಸಿ ಡಿ ಎ ಕೋನ ಸಿ ಬಿ ಎ ಗೆ ಸಮವಾಗಿರುತ್ತೆ ಅಂತ ಅರ್ಥ. ಹಾಗಾಗಿ ಇದು ಒಂದು ನಮ್ಮ ಎರಡನೇ ಹಂತದ ಸಾಧನೆಯಾಗಿತ್ತು. ಹಾಗಾಗಿ ನಾವಿಲ್ಲಿ ಏನಂತ ಸಾಬೀತುಪಡಿಸಿದ್ದೇವೆ? ಕೊಟ್ಟಿರುವುದು ಒಂದು ಸಮಾಂತರ ಚತುರ್ಭುಜವಾದರೆ ಅದರ ಅಭಿಮುಖ ಕೋನಗಳು ಸಮವಾಗಿರುತ್ತೆ ಅಂತ ನಾವು ಸಾಬೀತುಪಡಿಸಿದ್ದೇವೆ. ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮ. ನೀವು ಗಮನಿಸಬೇಕು, ಇಲ್ಲಿ ಇಡೀ ಒಂದು ಸಾಧನೆಯನ್ನ ನಾವು ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಥವಾ ಪರ್ಯಾಯ ಕೋನಗಳನ್ನ ಬಳಸ್ಕೊಂಡು ಮಾಡಿದ್ವಿ ಮತ್ತು
ಅನುರೂಪ ಕೋನಗಳು ಅಥವಾ ಕರೆಸ್ಪಾಂಡಿಂಗ್ ಆಂಗಲ್ಸ್ನ ಬಳಸ್ಕೊಂಡು ಮಾಡಿದ್ವಿ. ಹಾಗಾಗಿ ಯಾವುದೇ ಒಂದು ಸಾಧನೆಯನ್ನ ಮಾಡಲಿಕ್ಕೆ ಮುಂಚೆ ನಮಗೆ ಕೊಟ್ಟಿರುವ ಸ್ಟೇಟ್ಮೆಂಟ್ ಅಥವಾ ಹೇಳಿಕೆಯಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತ ಗಮನಿಸಿ ಅದರ ಆಧಾರದ ಮೇಲೆ ಅದರ ಗುಣಲಕ್ಷಣಗಳನ್ನ ಬಳಸ್ಕೊಂಡು ನಾವು ಸಾಧನೆಯನ್ನ ಮಾಡಬೇಕಾಗತ್ತೆ.